ವಾದಿರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಪೂಜ್ಯ ಗುರುಗಳಿಗೆ ಸಾಷ್ಟಾಂಗ ವಂದನೆಗಳು. ನಾನು ತಿಪಟೂರಿನಿಂದ ಶೇಖರ್ ಎಂದು. ಗುರುಗಳಲ್ಲಿ ನನ್ನ ಪ್ರಶ್ನೆ ಏನೆಂದರೆ, ಶಿಶುಪಾಲ ಮತ್ತು ಶ್ರೀಕೃಷ್ಣ ಪರಮಾತ್ಮನ ವಯಸ್ಸಿನ ಬಗ್ಗೆ ಸ್ವಲ್ಪ ಗೊಂದಲವಾಗಿದೆ. ಏಕೆಂದರೆ ಶಿಶುಪಾಲನ ಮಗಳನ್ನು ಧರ್ಮರಾಯನಿಗೆ ಕೊಟ್ಟು ವಿವಾಹ ಮಾಡಲಾಗಿರುತ್ತದೆ. ಧರ್ಮರಾಯನಿಗಿಂತ ಶಿಶುಪಾಲ ಚಿಕ್ಕವನಾಗಿರಲು ಸಾಧ್ಯವಿಲ್ಲ, ಸಮವಯಸ್ಕರಾದರೂ ಆಗಿರುತ್ತಾರೆ. ಇತ್ತ ಧರ್ಮರಾಯ ಜನಿಸಿ 6 ತಿಂಗಳಿಗೆ ಭೀಮಸೇನನ ಜನನವಾಗುತ್ತದೆ. ಭೀಮಸೇನನ ಜನನವಾಗಿ 6 ತಿಂಗಳಿಗೆ ಕೃಷ್ಣಾವತಾರವಾಗುತ್ತದೆ. ಹಾಗಿದ್ದ ಮೇಲೆ ಶಿಶುಪಾಲನನ್ನು ಶ್ರೀಕೃಷ್ಣನು ತೊಡೆಯ ಮೇಲೆ ಮಲಗಿಸಿಕೊಳ್ಳುವುದು, ಬಹು ಅಂಗಾಂಗಗಳು ಕಳಚಿ ಬೀಳುವುದು, ಇದು ಸ್ವಲ್ಪ ಗೊಂದಲವಾಗಿದೆ ಗುರುಗಳೇ. ನಾನು ಕೇಳಿದ ಪ್ರಶ್ನೆ ತರ್ಕಬದ್ಧವಾಗಿದ್ದರೆ ಕ್ಷಮಿಸಿ. ನಮಸ್ಕಾರಗಳು. ಶೇಖರ್, ನಮಸ್ಕಾರ. ಇಲ್ಲ, ತರ್ಕಬದ್ಧವಾಗಿಯೇ ನೀವು ಪ್ರಶ್ನೆಯನ್ನು ಕೇಳಿದ್ದೀರಿ. ಸರಿಯಾಗಿಯೇ ಇದೆ ಪ್ರಶ್ನೆ, ನಿಮ್ಮ ಸಂದೇಹವೂ ಸರಿಯಾಗಿದೆ. ಧರ್ಮರಾಯ ಇಲ್ಲಿದ್ದಾನೆ, ಭೀಮಸೇನ ಇಲ್ಲಿ, ಅರ್ಜುನ ಇಲ್ಲಿ. ಈ ಅರ್ಜುನ ಹುಟ್ಟುವುದಕ್ಕೆ ಒಂದು 3 ತಿಂಗಳ ಮುಂಚೆ ಕೃಷ್ಣ ಇಲ್ಲಿ. ರಣಭಯಂಕರನರ್ಜುನನು ಧಾರುಣಿಯೊಳುದಿಸದ ಮುನ್ನ ತಿಂಗಳ ನೆನೆಸಿದರೆ 3 ಮಥುರೆಯ ರಾಜಭವನದಲ್ಲಿ. ಗುಣರಹಿತನಚ್ಯುತನು ವರಶ್ರಾವಣ ಬಹುಳದಷ್ಟಮಿ ಇರುಳು ರೋಹಿಣಿಯಲವತರಿಸಿದನಲೈ ದೇವಕಿಯ ಜಠರದಲ್ಲಿ. ದೇವಕಿಯ ಗರ್ಭಾಂಬುದಿಯಿಂದ ಶ್ರೀಕೃಷ್ಣನ ಅವತಾರವಾಗಿದೆ. ಯಾವಾಗಪ್ಪ ಅಂದರೆ ರೋಹಿಣಿ ನಕ್ಷತ್ರದಲ್ಲಿ ಶ್ರಾವಣ ಮಾಸದ ಅಷ್ಟಮಿಯ ರಾತ್ರಿ. ಯಾವಾಗ? ರಣಭಯಂಕರನರ್ಜುನನು ಧಾರುಣಿಯೋಳು ಉದಿಸದ ಮುನ್ನ ತಿಂಗಳ ನೆನೆಸಿದರೆ 3 ಆಯಿತು. ಅರ್ಜುನ ಹುಟ್ಟುವುದಕ್ಕೆ 3 ತಿಂಗಳ ಮುನ್ನ, ಅದು ಸ್ವಲ್ಪ ಲೆಕ್ಕಾಚಾರದಲ್ಲಿ 3 ತಿಂಗಳಲ್ಲ, 6 ತಿಂಗಳು 7 ತಿಂಗಳು ಅಂತ ಬರ್ತೇ ಇದಿರಲಿ, ಕುಮಾರವ್ಯಾಸನ ಹೇಳಿಕೆ. ತಿಂಗಳ ನೆನೆಸಿದರೆ 3 ಆಯಿತು. ಮಥುರೆಯ ರಾಜಭವನದಲ್ಲಿ ಸೆರೆಮನೆಯಲ್ಲಿ ಕೃಷ್ಣನ ಜನನವಾಗಿದೆ. ಅಂದರೆ ಅರ್ಜುನನಿಗಿನ್ನ ಕೆಲವು ತಿಂಗಳುಗಳ ಹಿಂದೆ ಕೃಷ್ಣ, ಆ ಕೃಷ್ಣನಿಗಿನ್ನ ಕೆಲವು ತಿಂಗಳುಗಳ ಹಿಂದೆ ಭೀಮ, ಆ ಭೀಮನಿಗಿನ್ನ 1 ವರ್ಷ ಮುಂಚೆ ಧರ್ಮರಾಯ. ಇದು ಕ್ರಮ. ಈಗ ನಿಮ್ಮ ಪ್ರಶ್ನೆ ಇರತಕ್ಕದ್ದು, ಈ ಕಡೆ ಶಿಶುಪಾಲನಿದ್ದಾನೆ. ಆ ಶಿಶುಪಾಲ ಹುಟ್ಟಿದಾಗ ಅವನಿಗೆ ಅಧಿಕಾಂಗಗಳು, ನೀವು ಹೇಳಿದಾಗೆ 3 ಕಣ್ಣು 4 ಕೈಗಳು ಇದೆ. ಯಾರು ಆ ಶಿಶುಪಾಲನ ಮೃತ್ಯುವಾಗುತ್ತಾನೋ ಆತನ ತೊಡೆಯ ಮೇಲೆ ಈ ಮಗುವನ್ನು ಮಲಗಿಸಿದರೆ ಅಧಿಕವಾಗಿರತಕ್ಕಂಥ ಅಂಗಗಳು ಉದುರಿ ಹೋಗುತ್ತೆ ಅನ್ನುವುದು ಅಶರೀರವಾಣಿ. ಅಂತಹ ವಿಚಿತ್ರ ಮಗುವನ್ನು ನೋಡಲಿಕ್ಕೆ ಎಲ್ಲರೂ ಬರ್ತಾ ಇರ್ತಾರೆ, ಕೃಷ್ಣನೂ ಬರ್ತಾನೆ. ಕೃಷ್ಣನ ತೊಡೆಯ ಮೇಲೆ ಆ ಮಗುವನ್ನು ಮಲಗಿಸ್ತಾ ಇದ್ದ ಹಾಗೆ ಅದರ 2 ಕೈಗಳು ಉದುರಿ ಹೋಗುತ್ತೆ, 1 ಕಣ್ಣು ಇಂಗಿ ಹೋಗುತ್ತೆ. ಅಂದರೆ ಕೃಷ್ಣನೇ ಶಿಶುಪಾಲನ ಮೃತ್ಯು ಅಂತ. ಆ ಕಥೆ ಬಿಡಿ. ಆದರೆ ಈಗ ಪ್ರಶ್ನೆ ಇರತಕ್ಕಂಥದ್ದು, ಶಿಶುಪಾಲ ಪುಟ್ಟ ಮಗು, ಅವನು ತೊಡೆಯ ಮೇಲೆ ಮಲಗಿಸ್ಕೊಂಡಿರ್ತಕ್ಕಂಥ ಕೃಷ್ಣ ಶಿಶುಪಾಲನಿಂದ ದೊಡ್ಡವನಾಗಿರಲೇಬೇಕು. ಅವನಿಗಿನ್ನೂ ದೊಡ್ಡವನಾಗಿರತಕ್ಕಂಥವನು ಧರ್ಮರಾಯ. ಈ ಶಿಶುಪಾಲನ ಮಗಳು ಧರ್ಮರಾಯನಿಗೆ ಹೆಂಡತಿ ಹೇಗಪ್ಪ ಆಗ್ತಾಳೆ ಅನ್ನುವುದು ನಿಮ್ಮ ಪ್ರಶ್ನೆ. ಬಹಳ ಸರಳವಾದ ಪ್ರಶ್ನೆ ಇದು, ಬಹಳ ಸಹಜವಾದ ಪ್ರಶ್ನೆ ಇದು. ಏನಾಗಿದೆ ಒಂದು ತಪ್ಪು ತಿಳುವಳಿಕೆ ಅಂದರೆ, ಬಹಳ ಜನರಿಗೆ ಈ ಗೊಂದಲ ಇದೆ, ಬಹಳ ಜನ ಕೇಳಿದ್ದಾರೆ ಈ ಪ್ರಶ್ನೆಯನ್ನು. ನಾನು ಕೆಲವು ಕಡೆ ಶಿಶುಪಾಲನ ಮಗಳ ಹೆಸರು ದೇವಕಿ ಅಂತ ಇದೆ. ಶಿಶುಪಾಲನ ಮಗಳು ದೇವಕಿ ಅಂತ. ಈ ದೇವಕಿಯನ್ನು ಧರ್ಮರಾಯನಿಗೆ ಕೊಟ್ಟು ಮದುವೆ ಮಾಡಿದರು ಅಂತ ಹೇಳಿಬಿಟ್ಟಿದ್ದಾರೆ. ಹೌದು, ಧರ್ಮರಾಯನಿಗೆ ಇರತಕ್ಕಂಥ ಮತ್ತೊಬ್ಬ ಹೆಂಡತಿ ದ್ರೌಪದಿ ಅಲ್ಲದೆ ದೇವಕಿ ಅಂತ. ಆದರೆ ಆಗಿರತಕ್ಕಂಥ ಗೊಂದಲ ಏನು ಅಂದರೆ,
ದೇವಕಿ ಅಂದರೆ ಶಿಶುಪಾಲನ ಮಗಳು ದೇವಕಿ ಅಲ್ಲ. ಶಿಬಿಚಕ್ರವರ್ತಿ ಹೆಸರು ಕೇಳಿದ್ದೀರಿ ನೀವು. ಶೈಬ್ಯ ವಂಶ ಅಂತ ಅದು. ಅದರೊಳಗೆ ಶೈಬ್ಯ ಅನ್ನುವನು ರಾಜ. ಆ ಶೈಬ್ಯ ರಾಜನ ಮಗಳು ದೇವಕಿ. ಹೀಗಾಗಿ ಧರ್ಮರಾಯನಿಗೆ ಎರಡನೆಯ ಹೆಂಡತಿಯಾಗಿ ಬರುವಾಕೆ ಶೈಬ್ಯರಾಜನ ಮಗಳು ದೇವಕಿಯೇ ವಿನಃ ಶಿಶುಪಾಲನ ಮಗಳು ದೇವಕಿ ಅಲ್ಲ. ಹೆಸರು ಒಂದೇ, ಆದರೆ ವ್ಯಕ್ತಿಗಳು ಬೇರೆ. ಅದು ಕಾರಣ ಶೈಬ್ಯನ ಮಗಳಾಗಿರತಕ್ಕಂಥ ದೇವಕಿ ಧರ್ಮರಾಯನಿಗೆ ಮದುವೆಯಾದರೆ ಸಮಸ್ಯೆ ಇಲ್ಲ. ಶಿಶುಪಾಲನ ಮಗಳಾದರೆ ಸಮಸ್ಯೆ. ಆದರೆ ಶಿಶುಪಾಲನ ಮಗಳು ದೇವಕಿ ಧರ್ಮರಾಯನ ಮಗಳ ಹೆಂಡತಿ ಅಲ್ಲ. ಎಂದು ಸಂಶಯ ಪರಿಹಾರವಾಯಿತು. ನಮಸ್ಕಾರ. ಗುರುಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನನ್ನ ಹೆಸರು ವೆಂಕಟೇಶ. ನಾನು ನಾಗರಬಾವಿಯಿಂದ ಕರೆ ಮಾಡ್ತಾ ಇದ್ದೀನಿ. ನಮ್ಮ ತಂದೆ ಅವರ ಅಣ್ಣ ತಮ್ಮದರು 4 ಜನ ಇದ್ದಾರೆ. 4 ಜನನೂ ಒಟ್ಟಿಗೆ ಕೂತು ಪಕ್ಷ ಮಾಡ್ತಾಯಿದ್ರು. 4 ಜನನೂ ತೀರ್ಕೊಂಡ್ಮೇಲೆ ಈಗ ಅವ್ರ ಮಕ್ಕಳು ಒಬ್ಬೊಬ್ಬರು ಒಂದು ಪಕ್ಷ ಮಾಡ್ತಾಯಿದ್ದಾರೆ. 4 ಜನಕ್ಕೆ 4 ಮಕ್ಕಳು ಅವ್ರವ್ರು ಸಪ್ರೇಟಾಗಿ ಮಾಡ್ತಾಯಿದ್ದಾರೆ. ಹಾಗೆಲ್ಲ ಸೇರಿ ಒಂದೇ ಕಡೆ ಮಾಡ್ಬೋದಾ ಪಕ್ಷನ? ಕೆಲವರು ಗೊಂದಲದಲ್ಲಿ ಇದ್ದಾರೆ. ನಾವು ಸ್ವಲ್ಪ ಗೊಂದಲದಲ್ಲಿದ್ದೀವಿ. ಏನಂದರೆ ಕೆಲವರು ಹಾಗೆ ಮಾಡೋಂಗಿಲ್ಲ ಅಂತ ಹೇಳ್ತಾರೆ, ಕೆಲವರು ಹೇಳ್ತಾರೆ ಮಾಡ್ಬೋದು ಅಂತ. ಇದು ಮಾಡ್ಬೋದೋ ಇಲ್ವೋ ಹೇಳಿ ಗುರುಗಳೇ.